ಗ್ಯಾಸ್ ಸಮಸ್ಯೆಗೆ ಸೈಬರ್ ವಂಚಕರ ಬಂಡವಾಳ ನೋಡಿ. ಬೆಂಗಳೂರಲ್ಲಿ ಸೈಬರ್ ವಂಚಕರು ಸಡನ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ವಿವಿಧ ಗ್ಯಾಸ್ ಏಜೆನ್ಸಿಗಳ ಹೆಸರಲ್ಲಿ ಬಿಗ್ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಸಮಸ್ಯೆಗೆ ಸೈಬರ್ ವಂಚಕರ ಬಂಡವಾಳ. ಬೆಂಗಳೂರಲ್ಲಿ ಸೈಬರ್ ವಂಚಕರು ಸಡನ್ ಆಗಿ ಆಕ್ಟಿವ್ ಆಗಿದ್ದಾರೆ. ವಿವಿಧ ಗ್ಯಾಸ್ ಏಜೆನ್ಸಿಗಳ ಹೆಸರಲ್ಲಿ ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಲಿಂಕ್ ಕಳಿಸಿ ಗ್ಯಾಸ್ ಬುಕ್ ಮಾಡುವಂತೆ ಸೂಚನೆಯನ್ನ ಕೊಡ್ತಾರೆ. ಗ್ಯಾಸ್ ಸಿಗುತ್ತೆ ಅಂತ ಲಿಂಕ್ ಒತ್ತಿದ್ರೆ ಕಥೆನೇ ಮುಗಿತು. ಗ್ಯಾಸ್ ಸಮಸ್ಯೆ ಜೊತೆ ಮತ್ತೊಂದು ಗಂಡಾಂತರ ಫಿಕ್ಸ್ ಆಗುತ್ತೆ. ಇಲ್ಲಿ ಸಿಲಿಂಡರ್ ಹೆಸರಲ್ಲಿ ಸೈಬರ್ ವಂಚಕರಿಂದ ಧೋಖಾ ಆಗ್ತಾ ಇದೆ. ಜನ ಎಚ್ಚೆತ್ಕೊಳ್ಬೇಕು. ಲಿಂಕ್ ಓಪನ್ ಮಾಡಿ ಹಣ ಕೊಟ್ಟಿರುವವರಿಂದ ದೂರು ದಾಖಲಾಗಿದೆ. ಸೈಬರ್ ಸ್ಕ್ಯಾಮ್ ಹಿನ್ನೆಲೆ ಸಿಟಿ ಪೊಲೀಸರಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ. ಸ್ಕ್ಯಾಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಪೊಲೀಸರು. ನೋಡಿ, ವಂಚಕರು ಹೇಗೆಲ್ಲ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಏನು ಪ್ರಸ್ತುತವಾಗಿ ನಡೀತಾ ಇರುತ್ತೆ ಸಮಸ್ಯೆಗಳನ್ನ, ಆ ಸಮಸ್ಯೆಗಳನ್ನೇ ಮುಂದಿಟ್ಕೊಂಡು ಅದರಲ್ಲಿ ಯಾವ ರೀತಿಯಾಗಿ ಜನಗಳಿಗೆ ಮೋಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸೈಬರ್ ವಂಚಕರು ಮಾಡ್ತಾ ಇರ್ತಾರೆ. ಹೀಗಾಗಿ ತುಂಬಾ ಹುಷಾರಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಈಗ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇರೋದನ್ನೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಹೀಗಾಗಿ ಜನ ಏನ್ ಮಾಡ್ತಾ ಇದ್ದಾರೆ, ಕಾಯ್ಕೊಂಡು ಕೂತಿರ್ತಾರೆ, ಯಾವಾಗಪ್ಪ ಗ್ಯಾಸ್ ಬುಕ್ಕಿಂಗ್ ಆಗುತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಆ ಗ್ಯಾಸ್ ಬುಕ್ಕಿಂಗ್ ಹೆಸರಲ್ಲೇ ಒಂದು ಲಿಂಕ್ ಅನ್ನ ಫಾರ್ವರ್ಡ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ ಮೊಬೈಲ್ಗೆ. ಆ ಲಿಂಕ್ ಅನ್ನ ಏನಾದ್ರೂ ಗ್ಯಾಸ್ ಬುಕ್ಕಿಂಗ್ಗೆ ಬಂದಿದೆ ಅಂತ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿ ಕಥೆನೇ ಮುಗೀತು, ಸ್ಕ್ಯಾಮ್ ಆಗುತ್ತೆ ಅಲ್ಲಿ. ಸೊ ಅದನ್ನ ಬಳಸ್ಕೊಂಡು ಇವರು ಏಜೆನ್ಸಿ ಅಂದ್ರೆ ಗ್ಯಾಸ್ ಏಜೆನ್ಸಿ ಅವರು ಅಂತ ಒಂದು ಹೆಸರನ್ನ ಇಟ್ಕೊಂಡು ಅದನ್ನ ಬಳಸ್ಕೊಂಡು ಅಲ್ಲಿಂದ ದುಡ್ಡನ್ನ ತಗೊಂಡು ಮತ್ತೆ ಅಲ್ಲಿ ಮೋಸ ಮಾಡುವಂಥದ್ದು ನಡೀತಾ ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಇದ್ರ ಬಗ್ಗೆ ನಿಗಾವನ್ನ ವಹಿಸ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಆಗ್ಬಿಟ್ಟಿದೆ, ಎಷ್ಟೋ ಜನಕ್ಕೆ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೀಗ ನೋಡಿ, ಸೈಬರ್ ವಂಚಕರು ಎಷ್ಟೆಲ್ಲ ರೀತಿಯಲ್ಲಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಗ್ಯಾಸ್ ಹೆಸರಲ್ಲಿ ಕೂಡ ಅಂದ್ರೆ ಗ್ಯಾಸ್ ಲಿಂಕ್ ಹೆಸರಲ್ಲಿ ಒಂದು ಲಿಂಕ್ ಅನ್ನ ಕಳಿಸಿ ಅಲ್ಲಿ ಸಹಿತ ಫ್ರಾಡ್ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ ಇದೆ ಅರುಣ್? ವನಿತಾ, ಏನಂದ್ರೆ ಬೆಂಗಳೂರಿನಲ್ಲಿ ಇದೀಗ ಏನು ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆಯಲ್ಲಿ ಸೈಬರ್ ವಂಚಕರು ಸಹ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಯಾರು ಈ ರೀತಿ ಗ್ಯಾಸ್ ಅನ್ನ ಬುಕ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಲಿಂಕ್ ಗಳನ್ನ ಕಳಿಸೋದು, ಮತ್ತೆ ಅಂತ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಗ್ಯಾಸ್ ಅನ್ನ ಬುಕ್ ಮಾಡಿ ಇದರಲ್ಲಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡ್ತಾ ಇರುವಂತದ್ದು. ಮತ್ತೆ ಶೀಘ್ರವಾಗಿ ಗ್ಯಾಸ್ ಅನ್ನ ಸಿಲಿಂಡರ್ ಬೇಕಾದ್ರೆ ಈ ಲಿಂಕ್ ಗಳನ್ನ ಶೇರ್ ಮಾಡಿ, ಅಥವಾ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇದ್ರೆ ಅಂತವ್ರಿಗೆಲ್ಲ ಶೇರ್ ಮಾಡಿದ್ರೆ ಬೇಗ ಸಿಲಿಂಡರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಬಂಡವಾಳ ಮಾಡ್ಕೊಂತ ಗ್ಯಾಸ್ ಸಿಗುತ್ತೆ ಅಂತ ಯಾಮಾರಿ ಲಿಂಕ್ ಕೊಟ್ಟಿದ್ರೆ ಏನೋ ಹಣವನ್ನು ಸಹ ಕಳ್ಕೊಳ್ಳೋದು ಗ್ಯಾರಂಟಿ ಆಗಿರುತ್ತೆ. ಯಾಕಂದ್ರೆ ಗ್ಯಾಸ್ ಸಮಸ್ಯೆ ಜೊತೆ ಮತ್ತೊಂದು ಸಮಸ್ಯೆಯನ್ನು ಸಹ ತಂದಿಡ್ಕೊಳ್ಬೇಕು. ಯಾಕಂದ್ರೆ ಒಂದೊಂದು LPG ಸಿಲಿಂಡರ್ ಸ್ಕ್ಯಾಮ್ಗಳ ಬಗ್ಗೆ ಸಾಕಷ್ಟು ದೂರುಗಳನ್ನ ಬರ್ತಾ ಇರುತ್ತೆ. ಇದು ಯಾವ ರೀತಿಯ ಒಂದು ಲಿಂಕ್ ಗಳನ್ನ ಪತ್ತೆ ಮಾಡಬೇಕು, ಮತ್ತೆ ಯಾವ ಲಿಂಕ್ಗಳಿಗೆ ನಾವು ಗ್ಯಾಸ್ ಅನ್ನ ಬುಕ್ ಮಾಡಬೇಕು ಅನ್ನೋದು ಈ ಒಂದು ಗ್ರಾಹಕರಿಗೆ ಬಂದಿರುವಂತಹ ತಲೆನೋವು. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಸಹ ಓದಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಸೈಬರ್ ವಂಚಕರು ಈ ರೀತಿ ಲಿಂಕ್ ಅನ್ನ ಓಪನ್ ಮಾಡಿ ಏನು ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಂಚನೆಯನ್ನ ಮಾಡ್ತಾ ಇರೋದು ಬೆಳಕಿಗೆ ಬಂದಿರುವಂತದ್ದು. ಈ ನೆಲೆ ಪೊಲೀಸರಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಗೃತಿಯನ್ನ ಸಹ ಮೂಡಿಸ್ತಾ ಇದ್ದಾರೆ. ಮತ್ತೆ ಆಯಾ ಸಾಮಾಜಿಕ ಜಾಲತಾಣದ ಮೂಲಕ ಸ್ಕ್ಯಾಮ್ಗಳ ಬಗ್ಗೆ ಅರಿವನ್ನು ಸಹ ಪೊಲೀಸರು ಕೊಡ್ತಾ ಇರುವಂತದ್ದು. ಫೇಕ್ ಬುಕ್ಕಿಂಗ್ ವೆಬ್ಸೈಟ್ ಲಿಂಕ್ ಗಳನ್ನ ಯಾರು ಸಹ ನಂಬಬಾರ್ದು ಮತ್ತು ಪ್ರೆಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಕಲಿ ಆಗಿರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಈ ಮೂಲಕ LPG ಸಿಲಿಂಡರ್ಗಳ ಕೊರತೆಯನ್ನು ಬಂಡವಾಳ ಮಾಡಿಕೊಂಡು ವಂಚನೆಗೆ ಯತ್ನ ಮಾಡ್ತಾ ಇರುವಂತಹ ಏನು ವಂಚಕರೇ ಆಗಿದ್ದಾರೆ. ಸೊ ಅಂತವರಿಗೆ ಕಡಿವಾಣ ಹಾಕಿ ಈಗ CCB ಪೊಲೀಸರು ಇರ್ಬೋದು ಮತ್ತು ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಯಾವ ರೀತಿಯಾಗಿ ಸೈಬರ್ ಅಂದ್ರೆ ಕ್ರೈಮ್ ನಡೀತಾ ಇದೆ ಇಲ್ಲಿ ಅಂತ, ವಂಚಕರು ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ಜನರಿಗೆ. ಈಗ ಗ್ಯಾಸ್ ಬುಕ್ಕಿಂಗ್ ಮಾಡೋಕ್ಕೆ ಅಂತ ಒಂದು ಲಿಂಕನ್ನು ಕಳಿಸ್ತಾರೆ ಮೊಬೈಲ್ಗೆ. ಆ ಲಿಂಕನ್ನು ನಾವು ಪ್ರೆಸ್ ಮಾಡಿಬಿಟ್ವಿ ಅಂತ ಅಂದರೆ, ಆ ಲಿಂಕನ್ನು ಒತ್ತುಬಿಟ್ವಿ ಅಂತ ಅಂದರೆ ಅಲ್ಲಿ ಸ್ಕ್ಯಾಮ್ ಆಗುತ್ತೆ, ಫ್ರಾಡ್ ಆಗುತ್ತೆ. ಅದರಿಂದ ಅಮೌಂಟನ್ನು ಅಲ್ಲಿ ತೆಗೆದುಕೊಳ್ಳುವಂಥದ್ದು. ಗ್ಯಾಸ್ ನಿಮ್ಮ ಮನೆಗೆ ಬರುತ್ತೆ, ನೀವು ಇಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ, ಅಲ್ಲಿ ಅಮೌಂಟ್ ಸಹಿತ ಪೇ ಮಾಡಿದವರಂಥವ್ರು ಇದ್ದಾರೆ. ಸೊ ಇದನ್ನ ಮುಂದಿಟ್ಕೊಂಡು ಇದೀಗ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ರೀತಿಯಾಗಿ ಆಗ್ತಾ ಇರುತ್ತೆ, ನೀವು ಯಾರು ಇದ್ರ ಬಗ್ಗೆ ಅಲ್ಲಿ ಯಾವ್ದಾದ್ರು ಈ ತರ ಲಿಂಕ್ ಬಂತು ಅಂತ ಅಂದ್ರೆ ಅದನ್ನ ದಯವಿಟ್ಟು ಬಳಸೋಕೆ ಹೋಗಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು. ಹಾಗೇನಾದ್ರೂ ಎಮರ್ಜೆನ್ಸಿ ಇದ್ರೆ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ನಲ್ಲಿ ಅಂದ್ರೆ ನಿಮ್ಮ ಗ್ಯಾಸ್ನ ಒಂದು ಬುಕ್ ನಲ್ಲಿ ನಂಬರ್ ಇರುತ್ತೆ, ಗ್ಯಾಸ್ ಏಜೆನ್ಸಿಯ ನಂಬರ್ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ಯಾಸ್ ಕಚೇರಿಗಳಿಗೆ ಅದು ನಂಬರ್ ಹೋಗುತ್ತೆ, ಅಲ್ಲಿಂದ ಬುಕ್ ಮಾಡ್ಕೋಬಹುದು. ಬಟ್ ಈ ರೀತಿಯಾಗಿ ಯಾರು ಕೂಡ ಮೋಸ ಹೋಗಬೇಡಿ.